ನಡಿ ಕೃಷ್ಣ. ಅಣ್ಣ, ಈಗ ನೀನು ನನ್ ಜೊತೆ ಗೋಕುಲ ಬಿಟ್ಟು ಬಂದ್ಬಿಟ್ರೆ ಅಮ್ಮ ಇಲ್ಲಿ ಒಬ್ಳೆ ಆಗ್ಬಿಡ್ತಾಳೆ. ಆಗ ಅಮ್ಮನ್ ನೋಡ್ಕೊಳ್ಳೋದ್ ಯಾರು? ಅಣ್ಣ, ನಾನ್ ನಿನ್ ಪ್ರೀತಿನ ಗೌರವಿಸ್ತೀನಿ, ಆದ್ರೆ ಅಮ್ಮನ್ ಮೇಲಿರೋ ಪ್ರೀತಿಗೆ ಮತ್ತೆ ಅವ್ರನ್ನ ನೋಡ್ಕೊಳ್ಳೋಕೆ ನೀನ್ ಇಲ್ಲೇ ಇರ್ಬೇಕಾಗತ್ತೆ ಅಣ್ಣ. ಗೆಳೆಯರು, ನಾವು ಗೆಳೆಯರು, ಕೃಷ್ಣನ ಒಳ್ಳೆ ಗೆಳೆಯರು. ಕೃಷ್ಣ ಏನ್ ಹೇಳ್ತಾನೋ ಅದನ್ನೇ ನಾವು ಮಾಡ್ತೀವಿ. ಕೃಷ್ಣ, ನೀನಿಲ್ದೆ ನಾವಿಲ್ಲೇನ್ ಮಾಡೋದು? ಗೆಳೆಯರೇ, ಮರಿಬೇಡಿ, ಅಮ್ಮ ಏನ್ ಹೇಳ್ತಾಳೋ ನಾನು ಅದನ್ನೇ ಮಾಡ್ತೀನಿ. ನಾನ್ ಇಲ್ಲಿಂದ ಹೋಗ್ತಾ ಇರ್ಬೋದು, ಆದ್ರೆ ನನ್ನ ಅಮ್ಮ ಇಲ್ಲೇ ಇದ್ದಾಳೆ. ಅದಕ್ಕೆ ನೀವೇನೇ ಮಾಡೋದಿದ್ರು ಅಮ್ಮನ್ ಕೇಳೇ ಮಾಡ್ಬೇಕು, ಗೊತ್ತಾಯ್ತಾ? ನೀವೆಲ್ಲ ನಂಗೆ ಒಪ್ಪಿಗೆ ಕೊಡಿ, ಮತ್ತೆ ಒಂದ್ ಮಾತು ಕೊಡಿ, ನನ್ನ ಹಿಂದೆ ನೀವ್ ಯಾರು ಬರ್ಬಾರ್ದು. ನಾನು ಹೋದ್ಮೇಲೆ ನನ್ನ ಅಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಜಗವೇ ಕುಟುಂಬವೆಂದೆನುವನ ಕೋಪದೆ, ಜಗವೇ ಕುಟುಂಬವೆಂದೆನುವನ ಕೋಪದೆ, ಮನೆಯಿಂದಲೇ ಹೊರ ಕಳಿಸುವುದಾಹುದೇ. ಜಗವೇ ಕುಟುಂಬವೆಂದೆನುವನ ಕೋಪದೆ, ನಿಯತಿಯ ನಿಯಮದ ಮುರಿಯದ ಶ್ಯಾಮ, ಸಂಯಮದಲ್ಲಿ ತೊರೆದನು ನಿಜಧಾಮ. ಎದೆಯೊಳಗಿಹನನು ತಿಳಿಯದೆ ಹೋಗಿ ಮರುಗಿದರೆಲ್ಲರೂ ಮೋಹದಿ ಮುಳುಗಿ. ಜಗವೇ ಕುಟುಂಬವೆಂದೆನುವನ ಕೋಪದೆ. ನಂದ್ರಾಣಿ, ನಂದ್ರಾಣಿ, ಈಗ ಬೆಣ್ಣೆ ತೆಗೆಯೋದ್ರಿಂದ ಏನ್ ಲಾಭ ಇದೆ? ಇದನ್ ತಿನ್ನೋನು ನಮ್ಮೆಲ್ರನ್ನ ಬಿಟ್ಟು ಹೋಗ್ತಾ ಇದ್ದಾನೆ. ನಂದ್ರಾಣಿ, ನಂದ್ರಾಣಿ, ಕೃಷ್ಣನ ತಡೀರಿ, ಇನ್ನೂ ಕಾಲ ಮಿಂಚಿಲ್ಲ. ತಡೀರಿ ಕೃಷ್ಣನ್ನ. ಒಂದ್ ವೇಳೆ ಕೃಷ್ಣ ಏನಾದ್ರೂ ನಮ್ಮಿಂದ ತುಂಬಾ ದೂರ ಹೋಗ್ಬಿಟ್ರೆ, ಇನ್ಯಾವತ್ತೂ ನಾವು ಅವನನ್ನ ನೋಡಕ್ಕಾಗ್ದಿದ್ರೆ? ನಂದರಾಣಿ, ಯಾವ ಕಂದ ನಿನ್ ಕಣ್ಣಿಂದ ಒಂದು ಕ್ಷಣ ಮರೆಯಾದ್ರೂ ಸಾಕು ನಿನ್ ಕಳವಳ ಆಗ್ತಿತ್ತು. ಇವತ್ತು ಅದೇ ಕಂದನ್ನ ಇಷ್ಟು ದೂರ ಕಳಿಸ್ತಾ ಇದ್ರು ನಿನ್ ಮುಖದಲ್ಲಿ ಚಿಂತೆಯ ಗೆರೆಗಳೇ ಇಲ್ಲ. ನಿನ್ ಮನ್ಸು ಇಷ್ಟೊಂದು ಕಲ್ಲು ಹೇಗಾಯ್ತು ನಂದರಾಣಿ, ಹೇಗಾಯ್ತು? ಗೋಕುಲವಾಸಿಗಳೇ, ನಿಮ್ಮ ನಂದರಾಣಿ ಈ ಸಮಯದಲ್ಲಿ ರಾಹುವಿನ ಪ್ರಭಾವಕ್ಕೊಳಗಾಗಿದ್ದಾಳೆ. ಈಗ ಅವಳು ತಾನಾಗೆ ಏನು ಮಾಡ್ತಿಲ್ಲ, ಏನೇ ಮಾಡ್ತಿದ್ರು ಅದನ್ನ ರಾಹು ಮಾಡಿಸ್ತಿದ್ದಾನೆ. ನಂದರಾಣಿ, ನಿಮಗದ್ ಏನಾಗಿದೆಯೋ ನಮಗ್ ಗೊತ್ತಿಲ್ಲ, ಆದ್ರೆ ಕೃಷ್ಣನ್ ಕಳ್ಕೊಳ್ಳೋಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಿಮಗ್ ಬೇಡ ಅಂತಂದ್ರೆ ನಮಗೋಸ್ಕರ ಆದ್ರೂ ಕೃಷ್ಣನ್ ತಡೀರಿ. ಯಾವ ಗೋಕುಲದ ಜನರ ವಿಷಯ ಮಾತಾಡ್ತಿದ್ದೀರಾ ನೀವೆಲ್ರು? ನನ್ ಕಂದನ ಬೆಣ್ಣೆ ಕಳ್ಳ ಅಂದೋರ್ ಬಗ್ಗೆನಾ? ನೀವೇ ಅವನಿಗೆ ಬೆಣ್ಣೆ ಕದ್ದಿದ್ದಕ್ಕೆ ಶಿಕ್ಷೆ ಕೊಡಕ್ ಹೊರಟಿದ್ರಿ. ಯಾಕೆ ಕರಿಬೇಕು ಅವನನ್ನ? ನೀವೆಲ್ರೂ ಅವನಿಗೆ ಶಿಕ್ಷೆ ಕೊಡ್ಲಿ ಅಂತನಾ? ಅದು ಅಲ್ಲದೆ ನಾನು ಹೇಳಾಗಿದೆ, ನನಗೂ ಕೃಷ್ಣನಿಗೂ ಯಾವ ಸಂಬಂಧನೂ ಇಲ್ಲ ಅಂತ. ಅವನ್ ನನ್ನ ಕಂದನೂ ಅಲ್ಲ, ನಾನು ಅವನ ಅಮ್ಮನೂ ಅಲ್ಲ, ಗೊತ್ತಾಯ್ತಾ? ನಂದ್ರಾಣಿ, 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 ನಂದರಾಣಿ, ನಂದರಾಣಿ. ನಾರಾಯಣ ನಾರಾಯಣ. ಪ್ರಭು, ಇದು ಸತ್ಯವೇ? ಮಾತೆ ಯಶೋದೆಗೆ ಈ ಸಮಯದಲ್ಲಿ ರಾಹುವಿನ ಪ್ರಭಾವವಿದೆ. ಹಾಗಿದ್ದಾಗಲೂ ಮಾತೆ ಯಶೋದೆ ಇಂತಹ ಮಾತನ್ನು ಹೇಗೆ ಆಡಬಲ್ಲಳು? ಕೃಷ್ಣನೇ ಅವಳ ಮನಸ್ಸು, ಜೀವನ, ಹೃದಯ, ಸರ್ವಸ್ವವು. ಆದರೂ ಅವಳು ಹೀಗೇಕೆ ನಡೆದುಕೊಳ್ಳುತ್ತಿದ್ದಾಳೆ? ಕೃಷ್ಣನ ಜೊತೆ ಯಾವ ಸಂಬಂಧವೂ ಇಲ್ಲವೆಂಬಂತೆ. ದೇವರ್ಷಿ, ಮಾತೆ ಯಶೋದೆಯ ಜೀವನದಲ್ಲಿ ಒಂದು ಸಮಯ ಹೀಗೂ ಇತ್ತು. ಆಗ ನಂದಪುತ್ರ ಅವಳ ಜೀವನದಲ್ಲಿ ಇರಲಿಲ್ಲ. ಆಗವಳು ತಾಯಿಯೂ ಅಲ್ಲ. ರಾಹು ತನ್ನ ಪ್ರಭಾವದಿಂದ ಮಾತೆ ಯಶೋದೆಯನ್ನು ಅದೇ ಕಾಲಕ್ಕೆ ಎಳೆದೊಯ್ದಿದ್ದಾನೆ. ಅದಕ್ಕಾಗಿ ಈ ಸಮಯ ಮಾತೆ ಯಶೋದೆ ಏನು ಹೇಳಿದ್ದಳೋ ಅದು ಸತ್ಯವೇ ಆಗಿದೆ.
ಕೃಷ್ಣನೊಂದಿಗೆ ಅವಳ ಯಾವ ಸಂಬಂಧವೂ ಇಲ್ಲ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ನಾನ್ ಯಾವ ಮಗನಿಗೂ ಜನ್ಮನೇ ಕೊಟ್ಟಿಲ್ಲ ಅಂದ್ಮೇಲೆ ಯಾವ ಕೃಷ್ಣ ಮತ್ ಯಾವ ಮಗ? ಹೋಗಿ ನೀವೆಲ್ರು ನಿಮ್ಮ ಕೆಲ್ಸ ನೋಡಿ, ಮತ್ ನನಗೂ ನನ್ನ ಕೆಲ್ಸ ಮಾಡೋಕ್ ಬಿಡಿ. ಅವ್ನ್ ನನ್ ಮಗಾನೇ ಅಲ್ಲ ಅಂದ್ಮೇಲೆ ಅವನ್ನ ನಾನ್ ವಾಪಸ್ ಹೇಗ್ ಕರೀಲಿ? ಹೊರಡಿ ನೀವೆಲ್ರು. ಯಶೋದೆ ಅಕ್ಕ, ಅಕ್ಕ, ನಾನ್ ಕೇಳಿದ್ ನಿಜಾನಾ? ನೀವು ಕೃಷ್ಣನ ಮನೆಯಿಂದ ಹೊರಗೆ ಹಾಕಿದ್ರಾ? ಅದಕ್ಕೆ ಮಕ್ಕಳು ತುಂಟತನ ಮಾಡ್ತಾರೆ, ಮತ್ತವ್ರ ತುಂಟತನದಿಂದ ಕೆಲವೊಮ್ಮೆ ಅಪ್ಪ ಅಮ್ಮನಿಗೆ ಕೋಪನೂ ಬರುತ್ತೆ. ಆದ್ರೆ ಯಾವತ್ತೂ ಇದ್ರ ಅರ್ಥ ನಾವು ಮಕ್ಕಳನ್ನ ಮನೆಯಿಂದ ಹೊರಗಾಕ್ಬೇಕು ಅಂತಲ್ವಲ್ಲ. ನೀವೆಲ್ರೂ ವಿಶ್ರಾಂತಿ ತಗೊಳ್ಳಿ, ನಾನ್ ನಿಮ್ಗೇನಾದ್ರೂ ಕುಡಿಯೋಕ್ ವ್ಯವಸ್ಥೆ ಮಾಡ್ತೀನಿ. ಅಕ್ಕ, ನಾವು ಬರ್ಸಾನದಿಂದ ಇಲ್ಲಿಗೆ ವಿಶ್ರಾಂತಿ ತಗೊಳಕ್ ಬಂದಿಲ್ಲ. ದಯವಿಟ್ಟು ನೀವು ನಮ್ಗೆ ಹೇಳಿ, ಕೃಷ್ಣ ಎಲ್ಲಿಗೆ ಹೋದ? ಕೀರ್ತಿ, ನಿನಗ್ ಕೃಷ್ಣನ್ ಬಗ್ಗೆ ಇಷ್ಟೊಂದ್ ಚಿಂತೆ ಯಾಕಾಗ್ತಿದೆ? ಅವನು ನಿನ್ ಮಗನಾ? ಗೆಳೆಯ, ನೀನ್ಯಾಕೆ ಸುಮ್ಮನೆ ಇದೆಯಾ? ಕನಿಷ್ಠ ಪಕ್ಷ ನೀನಾದ್ರೂ ಕೃಷ್ಣನ ತಡಿಬೇಕಿತ್ತಲ್ವಾ? ಯಶೋದೆ ಅತ್ತಿಗೆಗೆ ಕೋಪ ಬಂದಿದ್ರೆ ನೀನ್ ಅವ್ರಿಗೆ ಅರ್ಥ ಮಾಡಿಸ್ಬೇಕಲ್ವಾ? ವೃಷಭಾನು, ನಿನಗೆ ಎಲ್ಲ ಚೆನ್ನಾಗೇ ಗೊತ್ತಿದೆ ಯಶೋದೆ ಮತ್ತೆ ಕೃಷ್ಣನ ಮಧ್ಯೆ ನಾನು ಏನು ಹೇಳಲ್ಲ ಅಂತ. ನೀನೀಗ ಹೇಗೆ ಮಾತಾಡ್ತಿದ್ಯಾ ಅಂದ್ರೆ ಕೃಷ್ಣ ನಿನ್ ಮಗನೇ ಅಲ್ವೇನೋ ಅನ್ನೋ ಹಾಗೆ, ಮತ್ ಕೃಷ್ಣನ್ ವಿಷಯದಲ್ಲಿ ನಿರ್ಧಾರ ಮಾಡೋಕೆ ನಿನ್ಗೆ ಅಧಿಕಾರನೇ ಇಲ್ಲ ಅನ್ನೋ ಹಾಗೆ. ಗೆಳೆಯ, ಏನಾಗ್ಬೇಕಾಗಿತ್ತೋ ಅದಾಗೋಗಿದೆ. ಈಗ ಅದ್ರ ಬಗ್ಗೆ ಯೋಚಿಸಿ ಏನ್ ಪ್ರಯೋಜನ? ನನಗೆ ನಂಬಿಕೆನೇ ಬರ್ತಾ ಇಲ್ಲ ನೀನು ಮತ್ತೆ ಯಶೋದೆ ಅದಕ್ಕೆ ಕೃಷ್ಣನ್ ಬಗ್ಗೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ. ಈ ಪರಿವಾರಕ್ಕೆ ಏನೋ ಆಗಿದೆ, ಅದು ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೃಷ್ಣನ ಕಳ್ಕೊಳಕ್ಕಾಗೋದಿಲ್ಲ. ಯಾರೇ ಬರಲಿ ಬರ್ದೇ ಇರಲಿ, ನಾನಂತೂ ಕೃಷ್ಣನ್ ಹುಡ್ಕೋಕ್ ಹೋಗ್ತಾ ಇದ್ದೀನಿ. ಅಪ್ಪ, ನಾನು ನಿಮ್ ಜೊತೆ ಬರ್ತಿದ್ದೀನಿ. ನಂಗೂ ಕೂಡ ಕೃಷ್ಣನ ಹುಡುಕ್ಬೇಕು. ಸರಿ ಬಾ. ಮೋಹದ ಬಂಧನ ತೊರೆಯುತ್ತಲೀ ನಡೆದಿಹನದ ಕುಮಾರ, ಹರಿತೆ ಮಾತೆಯ ಮಮತೆಯ ಬಂಧನ, ಗೆಳೆಯರ ಸ್ನೇಹದ ಸೂತ್ರ. ನಾರಾಯಣ ನಾರಾಯಣ. ಪ್ರಭು, ಕೃಷ್ಣನು ಎಲ್ಲ ಜೀವಿಗಳ ಹೃದಯದಲ್ಲೂ ಇದ್ದಾನೆ. ಶತ್ರು ರೂಪದಲ್ಲೇ ಆದರೂ ಸರಿ. ಅಧರ್ಮಿ ಕಂಸ ಇವನ ಹೆಸರನ್ನು ಪ್ರತಿಕ್ಷಣ ಭಜಿಸುತ್ತಾನೆ. ಅವನು ಮಾತೆ ದೇವಕಿಯ ಕನಸು, ಮಹಾರಾಜ ವಸುದೇವನ ಪ್ರತೀಕ್ಷೆ ಮತ್ತು ನಂದರಾಜ ಹಾಗೂ ಮಾತೆ ಯಶೋದೆಯ ಜೀವನದ ದಾರಿ. ಆದರೂ ನಂದಪುತ್ರನು ಇಂದು ಸ್ವತಃ ಏಕಾಂಗಿ ಹೇಗೆ ಪ್ರಭು? ಇದು ಹೇಗೆ ಸಾಧ್ಯ ಪ್ರಭು? ದೇವರ್ಷಿ, ಜೀವನದಲ್ಲಿ ಕೆಲ ಋಣಗಳು ಹೀಗಿರುತ್ತವೆ. ಅವನ್ನು ತೀರಿಸುವುದಕ್ಕಾಗಿ ಮನುಷ್ಯನು ಎಲ್ಲ ಸಂಬಂಧಗಳನ್ನು ತ್ಯಜಿಸಬೇಕಾಗುತ್ತದೆ. ಇಂದು ಕೃಷ್ಣನ ಜೊತೆ ಮಾತೆಯ ಮಮತೆ ಇಲ್ಲ, ತಂದೆಯ ಪ್ರೇಮವಿಲ್ಲ, ಕಂಸನ ದ್ವೇಷವೂ ಇಲ್ಲ ಮತ್ತು ಜಗತ್ತಿನ ಸ್ನೇಹವೂ ಇಲ್ಲ. ಸಂಭವವಿದೆ ದೇವರ್ಷಿ, ಕೃಷ್ಣನ ಮೂಲಕ ಯಾವುದೋ ಮಹತ್ವಪೂರ್ಣ ಋಣವನ್ನು ತೀರಿಸುವುದಾಗಿ ನಿಯತಿ ನಿರ್ಧರಿಸಿರಬೇಕು. ನಾರಾಯಣ ನಾರಾಯಣ. ಋಣ? ವಿಧಿಯ ನಿರ್ಧಾರ? ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ನಾರಾಯಣ ನಾರಾಯಣ. ನಾನು ತಿಳಿದುಕೊಂಡೆ ಪ್ರಭು, ನಾನು ತಿಳಿದುಕೊಂಡೆ. ಈ ಮಹತ್ವಪೂರ್ಣ ಘಟನೆಯ ಹಿಂದೆ ಅವಶ್ಯವಾಗಿ ಯಾವುದೋ ಮಹತ್ವಪೂರ್ಣ ಕಾರಣ ಇದೆ ಪ್ರಭು. ನಾರಾಯಣ ನಾರಾಯಣ. ತಂಟೆಕೋರ ಕೃಷ್ಣ, ಇಲ್ಲಿವರೆಗೂ ನೀನು ಏನೇನ್ ಕಾರ್ಯ ಮಾಡಿದ್ಯೋ ಅದನ್ನ ಕೇವಲ ವಿಷ್ಣುನೇ ಮಾಡಬಹುದು. ನನಗೆ ಮತ್ತೆ ಮತ್ತೆ ಸಂದೇಹವಾಗ್ತಿದೆ, ನೀನೇ ಆ ವಂಚಕ ವಿಷ್ಣುವಿನ ಅಂಶ ಅಂತ. ಆದ್ರೆ ಇದಕ್ಕೆ ಬಲವಾದ ಸಾಕ್ಷಿ ನನ್ನ ಬಳಿ ಇಲ್ಲ. ಈಗ ನಾನು ಏನ್ ಮಾಡೋದಕ್ಕೆ ಹೊರಟಿದ್ದೀನೋ ಅದರಿಂದ ಗೊತ್ತಾಗತ್ತೆ ನೀನು ವಿಷ್ಣುವಿನ ಅಂಶ ಹೌದೋ ಅಲ್ವೋ ಅಂತ. ಏಕೆಂದ್ರೆ ರಾಹುವಿನ ಶಕ್ತಿಯನ್ನ ಕೇವಲ
ಜಗತ್ಪಾಲಕ ವಿಷ್ಣು ಮಾತ್ರ ಸಹಿಸಿಕೊಳ್ಬಹುದು. ಮತ್ತು ನೀನು ವಿಷ್ಣುವಿನ ಅವತಾರ ಅಲ್ದಿದ್ರೆ ಆಗ ನಿನ್ನ ಮೃತ್ಯು ನಿಶ್ಚಿತ. ನಿನ್ನ ಮೃತ್ಯು ಖಂಡಿತ. ಇಷ್ಟು ಭಯಂಕರ ಬೆಂಕಿ, ಅದು ನನ್ನ ಕಡೆನೆ ಬರ್ತಾ ಇದೆ. ನೀವು ಬಂದ್ಬಿಟ್ರಾ? ಆದ್ರೆ ಕೃಷ್ಣ ಎಲ್ಲಿದ್ದಾನೆ? ಅಮ್ಮ, ನಾವು ಕೃಷ್ಣನ ಎಲ್ಲ ಕಡೆ ಹುಡುಕಿದ್ವಿ, ಆದ್ರೆ ಅವನು ಎಲ್ಲೂ ಸಿಗ್ಲಿಲ್ಲ. ಗೋಪೇಶ್ವರ ಗುಡಿಯ ಗುಹೆಯಲ್ಲೂ ಸಿಗ್ಲಿಲ್ಲ, ಮತ್ತವನ್ಗೆ ಇಷ್ಟ ಇರೋ ಕದಂಬ ಮರದ ಕೆಳಗೂ ಇಲ್ಲ. ಅಕ್ಕ ಅಕ್ಕ ಅಕ್ಕ, ನೀವು ಜಗತ್ತಿನ ಮೊದಲನೇ ತಾಯಿ ಇರಬೇಕು. ತನ್ನ ಮಗನನ್ನು ಮರೆತು ಬೆಣ್ಣೆ ಹಿಂದೆ ಬಿದ್ದಿರೋರು. ನಿಮ್ ಈ ಬೆಣ್ಣೆ ಎಲ್ಲೂ ಓಡ್ ಹೋಗೋದಿಲ್ಲ. ಆದ್ರೆ ಕೃಷ್ಣ ಅಕ್ಕ, ನಾನು ಏನ್ ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದ್ಯಲ್ವಾ? ನಾನು ಕೃಷ್ಣನ್ ವಿಷಯ ಮಾತಾಡ್ತಿದ್ದೀನಿ. ಅವನು ಎಲ್ಲೂ ಕಾಣ್ತಿಲ್ಲ, ಎಲ್ಲೂ ಸಿಕ್ತಿಲ್ಲ. ಈ ಕೃಷ್ಣನೇ ಇಲ್ಲ ಅಂದ್ಮೇಲೆ ಈ ಬೆಣ್ಣೆನ ಯಾರಿಗೋಸ್ಕರ ತಗೊಂಡು ಹೋಗ್ತಿದ್ದೀರಾ? ನಾನೀ ಬೆಣ್ಣೆನ ಯಾವ್ದೋ ಕೃಷ್ಣನ್ಗೋಸ್ಕರ ಅಲ್ಲ, ಇದನ್ನ ನನ್ನ ಕಂದನ್ಗೋಸ್ಕರ ತೆಗಿತಿದ್ದೀನಿ. ಅದಕ್ಕೆ ನೀವು ಇದೇನು ಹೇಳ್ತಿದ್ದೀರಾ? ಕೃಷ್ಣ ತಾನೇ ನಿಮ್ ಕಂದ? ನನಗೆ ಯಾವ ಕೃಷ್ಣನೂ ಗೊತ್ತಿಲ್ಲ. ಅದಕ್ಕೆ ನನ್ಗೆ ಅರ್ಥ ಆಗ್ತಿಲ್ಲ, ನೀವು ಯಾರ ವಶೀಕರಣದಿಂದಾಗಿ ಈ ಮಾತನ್ನು ಹೇಳ್ತಿದ್ದೀರಾ ಅಂತ. ಆದ್ರೆ ನೀವು ಮಗನ್ನ ಪಡೆಯೋಕೆ ಪುತ್ರ ಕಾಮೇಷ್ಟಿ ವ್ರತ ಮಾಡಿದ್ದನ್ನ ನಾನೇ ನೋಡಿದ್ದೀನಿ. ನಾನು ನೋಡಿದ್ದೀನಿ ಯಾವ ರೀತಿ ನೀವು ಮಗುಗೋಸ್ಕರ 8 ವರ್ಷದವರೆಗೂ ಅನ್ನ ತ್ಯಾಗ ಮಾಡಿದ್ರಿ ಅಂತ. ನೀವು ನಾರಾಯಣನ ಹತ್ರ ಪ್ರಾರ್ಥನೆ ಮಾಡಿದ್ದೇ ಇದನ್ನ, ನನಗೆ ಅಮ್ಮ ಅಮ್ಮ ಅನ್ನೋ ಒಂದು ಪುಟ್ಟ ಕಂದನ್ ಕೊಡು ಅಂತ. ಮತ್ತಿವತ್ತು ನಿಮ್ ಕಂದನ ನೀವು ಮನೆಯಿಂದ ಕಳ್ಸಿರೋದು ಮಾತ್ರ ಅಲ್ಲ, ಈಗ ಅವ್ನು ಸಿಗದೆ ಇದ್ರೂನು ನಿಮ್ಗೆ ಯಾವ ಚಿಂತೆನೂ ಆಗ್ತಾ ಇಲ್ಲ. ಆ ನಿಮ್ ಮಮತೆ ಬಗ್ಗೆ ನಿಮ್ಗೆ ಮರ್ತೋಗಿದ್ಯಾ? ನೀವು ಮರ್ತು ಬಿಟ್ರ ಆ ವಾತ್ಸಲ್ಯನ? ಹೌದು ಅಂದ್ರೆ ನೀವು ಕೇಳಿ ನಿಮ್ ಅಂತರಾತ್ಮನ, ಕೇಳಿ ನಿಮ್ ಅಂತರಾತ್ಮದ ಪ್ರತಿಧ್ವನಿನ. ಅದು ಪ್ರತಿ ಕ್ಷಣನೂ ಇದನ್ನೇ ಹೇಳ್ತಿರುತ್ತೆ, ನನ್ ಕೃಷ್ಣ, ನನ್ ಕಂದ, ನನ್ ಕೃಷ್ಣ ಅಂತ. ಯಶೋದೆ, ಒಂದ್ ವಿಷಯ ಗೊತ್ತಾಗ್ತಿಲ್ಲ, ಇಷ್ಟು ಭಯಂಕರ ಬೆಂಕಿ ಕಾಡಿಗೆ ಹತ್ತಿದ್ದ ಹೇಗೆ? ಅಮ್ಮ ಹೇಳ್ತಾಳೆ, ನಮ್ ಜೀವಕ್ಕೆ ಅಪಾಯ ಆದಾಗ ನಮ್ ಜೀವನ ಮೊದ್ಲು ಕಾಪಾಡ್ಕೋಬೇಕು. ಜೀವ ಇದ್ರೆ ತಾನೇ ಸಮಸ್ಯೆನ ಬಗೆಹರಿಸ್ಕೊಳಕ್ಕಾಗದು. ಓಡು ಕೃಷ್ಣ, ಓಡು. ದನ ಕಾಯುವವನೇ ಓಡು, ನೀನೆಷ್ಟು ಓಡಬಲ್ಲಿಯೋ ಓಡು. ಆದ್ರೆ ರಾಹುಗಿಂತ ಜೋರಾಗಿ ಸೂರ್ಯ ಕೂಡ ಓಡಕ್ಕಾಗಲ್ಲ. ನೀನು ಎಲ್ಲಿವರೆಗೆ ಓಡಬಲ್ಲೆ? ಇಲ್ ನೋಡಿ, ಒಂದ್ ಕ್ಷಣ ನನ್ಗನ್ಸಿತ್ತು ಯಶೋದೆ ಅಕ್ಕನ ಹೃದಯದಲ್ಲಿ ಕೃಷ್ಣನ್ಗೋಸ್ಕರ ಪ್ರೀತಿ ಮತ್ ಚಿಂತೆ ಹುಡ್ಕೊಳ್ತು ಅಂತ. ಆದ್ರೆ ಮತ್ತೆ ಮುಖ ತಿರುಗಿಸ್ಕೊಂಡು ಹೋಗೋದು ಅಂದ್ರೆ ನನ್ಗೇನೂ ಅರ್ಥನೇ ಆಗ್ತಿಲ್ಲ. ಅವ್ರಿಗೇನಾಗ್ಬಿಟ್ಟಿದೆ? ನನಗೀಗ ಎಲ್ಲನೂ ಅರ್ಥ ಆಗಿದೆ ಕೀರ್ತಿ. ಖಂಡಿತ ಯಶೋದೆ ಅತ್ತಿಗೆ ಮೇಲೆ ಯಾವುದೋ ನಕಾರಾತ್ಮಕ ಶಕ್ತಿ ಪ್ರಭಾವ ಬೀರಿದೆ. ಆದ್ರೆ ನನಗೆ ಭಯ ಆಗಿರೋದೇನೆಂದ್ರೆ, ಇದರಿಂದ ಕೃಷ್ಣನ್ ಜೀವಕ್ಕೆ ಯಾವ ರೀತಿಯಿಂದ ಅಪಾಯ ಬರುತ್ತೋ ಅಂತ. ದನ ಕಾಯೋನೇ, ಇವತ್ತೇನಾದ್ರೂ ನೀನ್ ನನ್ನಿಂದ ಉಳಿದ್ರೆ ಆಗ ಗೊತ್ತಾಗುತ್ತೆ ನೀನೇ ವಿಷ್ಣುವಿನ ಅವತಾರ ಅಂತ.
ಮತ್ತು ನೀನು ಯಾವುದೋ ಸಾಧಾರಣ ಬಾಲಕನಾದ್ರೆ ಆಗ ನಿನ್ನ ಮೃತ್ಯು ನಿಶ್ಚಿತ, ಖಂಡಿತ. ಹೇಗೆ ನಾನು ಸೂರ್ಯ ಮತ್ತು ಚಂದ್ರರನ್ನೇ ಆವರಿಸ್ತೀನೋ ಹಾಗೆ ನಿನ್ನನ್ನು ಈ ಪ್ರಚಂಡ ಅಗ್ನಿ ಆವರಿಸುತ್ತೆ. ಈ ಬೆಂಕಿಯಿಂದ ಈ ದೊಡ್ಡ ಮರನೇ ನನ್ನ ಕಾಪಾಡುತ್ತೆ. ಎಲ್ಲಿ ಓಡ್ ಹೋದ ಯಶೋದೆಯ ಕಂದ? ಮತ್ತೆ ಏನಾದ್ರೂ ಆ ವಂಚಕ ವಿಷ್ಣು ಮತ್ತೆ ನನಗೇನಾದ್ರೂ ಮೋಸ ಮಾಡೋ ಪ್ರಯತ್ನ ಮಾಡ್ತಿದ್ದಾನಾ? ಆದ್ರೆ ನಾನು ಯಾವುದೇ ಮೋಸ ಮಾಡೋದಕ್ಕೆ ಬಿಡೋದಿಲ್ಲ. ನಾನು ಆ ಬಾಲಕನನ್ನ ಖಂಡಿತವಾಗಿ ಹುಡುಕ್ಲೇಬೇಕು. ನಾನಿದ್ದೆಲ್ಲಿಗೆ ಬಂದೆ? ಎಲ್ಲ ಕಡೆ ಬೆಂಕಿದೆ, ಬೆಳಕು. ಒಳಗ್ ನೋಡಿದ್ರೆ ಇಷ್ಟೊಂದು ಕತ್ಲು. ಇಲ್ಲಂತೂ ಕತ್ಲನ್ ಬಿಟ್ರೆ ಬೇರೆ ಏನು ನನ್ ಕಾಣ್ತಾನೆ ಇಲ್ವಲ್ಲ. ಅಮ್ಮ ಹೇಳ್ತಾಳೆ, ಇಂಥ ಕಗ್ಗತ್ಲನ್ನ ಮನ್ಸಿನ ಬೆಳಕೆ ಸಮಾಪ್ತಿ ಮಾಡಕ್ಕಾಗದು. ಮನ್ಸಿಗೆ ಬೆಳಕು ಕೊಡೋಕಿರೋದು ಒಂದೇ ಮಂತ್ರ, ಅದು ಹರಿನಾಮ. ಪ್ರಭುವಿನ ಯಾವ ಲೀಲೆಯು ನನಗೆ ಭಾಸವಾಯಿತು, ಅದರ ಲೀಲಾಭೂಮಿ ಎಲ್ಲಿದೆ? ಇದರ ಸುಳಿವು ನನಗೆ ಪರಮಾವತಾರಿ ಶ್ರೀಕೃಷ್ಣನ ಭೇಟಿಯಿಂದ ಮಾತ್ರ ಸಿಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಗುರುದೇವ, ಬನ್ನಿ ಗುರುದೇವ, ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಇವತ್ತು ನಮಗೆ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ತುಂಬಾ ಇದೆ. ವೃಷಭಾನು, ನಾನು ಕೃಷ್ಣನನ್ನು ನೋಡಲು ಬಂದಿರುವೆ. ಯಶೋದೆ ಪುತ್ರನನ್ನು ಕಾಣುವುದು ನನಗೆ ಅತ್ಯಂತ ಅವಶ್ಯಕ. ಎಲ್ಲಿ ಅವನು? ಅದು ಗುರುದೇವ, ನಾವು ಕೃಷ್ಣನ್ನೇ ಹುಡುಕ್ತಾ ಇದ್ದೀವಿ. ಕೃಷ್ಣನನ್ನು ಹುಡುಕುವ ಅವಶ್ಯಕತೆ ಏನಿದೆ? ಯಶೋದೆಯನ್ನು ಕೇಳಿ. ತನ್ನ ಮಗ ಎಲ್ಲಿರುವನೆಂದು ತಾಯಿಗೆ ತಿಳಿದಿರುವುದಲ್ಲವೇ? ಇದೇ ವಿಡಂಬನೆ ಗುರುದೇವ. ಯಶೋದೆ ಅದಕ್ಕೆ ತಾನೇ ಕೃಷ್ಣನ ಮನೆಯಿಂದ ಹೊರಗೆ ಹಾಕಿದ್ರು. ಇದು ಅಸಂಭವ. ಸಂಪೂರ್ಣ ಬ್ರಜಮಂಡಲಕ್ಕೆ ತಿಳಿದಿದೆ. ಸೂರ್ಯ ಚಂದ್ರರೇ ಕರಗಲಿ, ಈ ಜಗತ್ತೇ ಕರಗಲಿ, ಆದರೆ ಕರಗದು ಯಶೋದೆಗೆ ಕೃಷ್ಣನ ಮೇಲಿರುವ ಪ್ರೀತಿ. ಈ ಬಾರಿ ಅಸಂಭವ ಸಂಭವ ಆಗಿದೆ ಗುರುದೇವ. ಅದೇನಾಯ್ತೋ ಯಶೋದೆ ಅತ್ತಿಗೆಗೆ ಅರ್ಥನೇ ಆಗ್ತಿಲ್ಲ. ಯಾರು ಕೆಟ್ಟ ದೃಷ್ಟಿ ಅವ್ರ ಮೇಲೆ ಬಿದ್ದಿದ್ಯೋ? ಕೆಟ್ಟ ದೃಷ್ಟಿ? ರಾಹು. ರಾಹು, ನೀವೇನು ಹೇಳ್ತಿದ್ರ ಗುರುದೇವ? ಈ ಮನೆಯ ಮೇಲೆ ಕುಟಿಲ ರಾಹುವಿನ ಕೆಟ್ಟ ದೃಷ್ಟಿ ತಗುಲಿದೆ. ಗುರುದೇವ, ಪ್ರಣಾಮಗಳು ಗುರುದೇವ. ಗುರುದೇವ, ಇವತ್ತು ನೀವು ನಮ್ಮ ಮನೆಗೆ ಏನಾದ್ರೂ ವಿಶೇಷ ಕಾರ್ಯನಾ? ಯಶೋದೆ, ಜೀವನವು ವಿಶೇಷವಾಗಿದೆ, ಅದರ ಪ್ರತಿ ಕಾರ್ಯವೂ ವಿಶೇಷ. ಆದರೆ ಇಂದು ನಾನು ಕೃಷ್ಣನನ್ನು ಕಾಣಲು ಬಂದಿರುವೆ. ಹಾಗಾದ್ರೆ ಖಂಡಿತ ನಿಮ್ಮಿಂದ ಏನೋ ತಪ್ಪಾಗಿದೆ. ಇಲ್ಲಿ ಯಾವ ಕೃಷ್ಣನೂ ಇರೋದಿಲ್ಲ. ನೋಡಿದ್ರ ಗುರುದೇವ, ಯಶೋದೆ ಅದಕ್ಕೆ ಸ್ವಭಾವದಲ್ಲಿ ಎಷ್ಟು ಬದಲಾವಣೆ ಆಗಿದೆ. ವೃಷಭಾನು, ಗ್ರಹಗಳು ತಮ್ಮ ದಿಕ್ಕನ್ನು ಬದಲಾಯಿಸಿದಂತೆ ಮನುಷ್ಯ ತಾನೂ ಬದಲಾಗುತ್ತಾನೆ. ಯಶೋದೆಯ ಗ್ರಹಗತಿ ಬದಲಾಗಿದ್ದೇಕೆಂದು ನನಗೆ ಅರ್ಥವಾಗುತ್ತಿದೆ.
ಆದರೆ ಎಲ್ಲಕ್ಕಿಂತ ಮೊದಲು ನಾನು ಕೃಷ್ಣನನ್ನು ನೋಡಬೇಕು. ಗುರುದೇವ, ನಮಗೇನು ಅರ್ಥ ಆಗ್ತಿಲ್ಲ ಗುರುದೇವ. ನಮ್ಮ ಚಿಂತೆನ ನೀವೇ ದೂರ ಮಾಡಬೇಕು. ಇಲ್ಲಿ ನಡೆಯುತ್ತಿರುವುದೆಲ್ಲ ನನ್ನ ಪ್ರಭು ನಾರಾಯಣನ ಇಚ್ಛೆಗನುಸಾರವೇ ನಡೆಯುತ್ತಿದೆ. ಆ ಪ್ರಭುವಿನ ಲೀಲೆಯಲ್ಲಿ ನಾನು ಹಸ್ತಕ್ಷೇಪ ಮಾಡಲು ಹೇಗೆ ಸಾಧ್ಯ? ವೃಷಭಾನು, ರಾಹುವಿನ ಕೆಟ್ಟ ಪ್ರಭಾವ ದೂರ ಮಾಡಲು ಇರುವುದೊಂದೇ ಉಪಾಯ. ಸರಿಯಾದ ಸಮಯ ಬಂದಾಗ ರಾಹುವಿನ ಪ್ರಭಾವ ತಾನಾಗಿಯೇ ಸಮಾಪ್ತಿಯಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಾನು ದೇವರನ್ನ ಬೇಡ್ಕೊಳ್ಳೋದು ಒಂದೇ, ಈ ಪರಿವಾರದ ಮೇಲೆ ರಾಹುಕಾಲ ಬೇಗ ಮುಗಿದ್ರೆ ಅಷ್ಟೇ ಸಾಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇಷ್ಟು ಬಿರುಸಾದ ಬೆಂಕಿ ಇವತ್ತೇನಾಗ್ತಿದೆ? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಧ್ವನಿ ಎಲ್ಲಿ ಅದು? ಓಂ ನಮೋ ನಾನು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇವತ್ತು ಹೀಗ್ಯಾಕಾಗ್ತಿದೆ? ಓಂ ನಮೋ ಭಗವತೆ ವಾಸುದೇವಾಯ ನನ್ನ ಗರ್ಭ ಇದೆಂತ ಮಾಯೆಯ ಅನುಭವ. ನನ್ನ ಗರ್ಭದಲ್ಲಿ ಮಗು ಹೇಗೆ ಸಾಧ್ಯ? ವಾಸುದೇವಾಯ ನಮಃ. ಪ್ರಭು, ಇದೆಂತಹ ಲೀಲೆ ನಿಮ್ಮದು? ಎಂತಹ ಮಾಯೆ? ರಾಹುವಿನ ಪ್ರಚಂಡ ಅಗ್ನಿಯಿಂದ ಪಾರಾಗಲು ನಂದಪುತ್ರ ಅಡಗಿದ್ದು ಮರದೊಳಗೆ. ಆದರೆ ಅದು ಮರವಲ್ಲ, ರಾಕ್ಷಸಿ. ದೇವಿ, ನಾನು ನಿನಗೆ ಹೇಳಲಿಲ್ಲವೇ, ಕೆಲವು ಋಣಗಳು ಹೇಗಿರುತ್ತವೆಂದರೆ ಋಣ ತೀರಿಸಲು ಅಲ್ಪ ಕಾಲವಾದರೂ ಸರಿ, ಆದರೆ ಎಲ್ಲ ಸಂಬಂಧಗಳನ್ನು ತ್ಯಜಿಸಲೇಬೇಕಾಗುತ್ತದೆ. ಇವಳು ಅದೇ ಅಸುರ ಸ್ತ್ರೀ ದೇವಿ. ಇವಳ ಋಣ ತೀರಿಸಲು ಕೃಷ್ಣ ತನ್ನೆಲ್ಲ ಸಂಬಂಧಗಳನ್ನು ತ್ಯಾಗ ಮಾಡಿ ಇಲ್ಲಿಯವರೆಗೆ ಬಂದಿದ್ದಾನೆ. ಆದರೆ ಪ್ರಭು, ಈ ಅಸುರ ಸ್ತ್ರೀ ಯಾರು? ದೇವಿ, ನಿನಗೆ ಇವಳ ಪರಿಚಯವಿಲ್ಲವೇ? ಧ್ಯಾನಿಸಿ ನೋಡು. ಈ ಸ್ತ್ರೀಯೊಂದಿಗೆ ನಿನಗೆ ಆಳವಾದ ಸಂಬಂಧವಿದೆ. ಮಾತೆ ತ್ರಿಜಟೆ? ಹಾ ದೇವಿ, ಮಾತೆ ತ್ರಿಜಟೆ. ಇವಳೇ ತ್ರೇತಾಯುಗದಲ್ಲಿ ರಾವಣನ ಅಶೋಕವನದಲ್ಲಿ ನಿನ್ನ ಏಕಮಾತ್ರ ಗೆಳತಿಯಂತಿದ್ದವಳು. ಅದೇ ಮಾತೆ ತ್ರಿಜಟೆ ತಾನು ಅಸುರಳಾಗಿದ್ದರೂ ಕೂಡ ದೈವತ್ವ ಮತ್ತು ಮಾತೃತ್ವದ ಗುಣಗಳನ್ನು ಪ್ರತಿನಿಧಿಸಿದವಳು ಮತ್ತು ಅಶೋಕವನದಲ್ಲಿ ಪ್ರತಿ ಕ್ಷಣ ಪೂರ್ಣ ಭಕ್ತಿ ಭಾವದಿಂದ ನಿನ್ನಯ ಸೇವೆ ಮಾಡಿದ್ದಳು ದೇವಿ. ನನಗೆಲ್ಲ ನೆನಪಿದೆ ಪ್ರಭು. ಅಶೋಕವನದಲ್ಲಿ ಎಂತೆಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಮಾತೆ ತ್ರಿಜಟೆ ಪ್ರತಿಕ್ಷಣ ನನ್ನ ಜೊತೆಗಿದ್ದಳು. ಅಂದೊಮ್ಮೆ ಮಾಯೆಯಿಂದ ಆ ರಾವಣ ನಿಮ್ಮ ತುಂಡಾದ ಶಿರವನ್ನು ನನಗೆ ತೋರಿಸಿದ್ದ. ಆ ದಿನ ಮಾತೆ ತ್ರಿಜಟೆ ನನಗೆ ಸತ್ಯದರ್ಶನ ಮಾಡಿಸದಿದ್ದರೆ ಅದೇ ದಿನ ನಾನು ನನ್ನ ಅಸ್ತಿತ್ವವನ್ನೇ ಅಂತ್ಯಗೊಳಿಸುತ್ತಿದ್ದೆ. ವಿಧಿ ಇಷ್ಟು ಕಠೋರವಾಗಲು ಹೇಗೆ ಸಾಧ್ಯ ಪ್ರಭು? ನೀವೇ ನನ್ನ ಜೀವನದ ಆಧಾರ. ಈಗ ಆಧಾರವೇ ಇಲ್ಲದ ಮೇಲೆ ನಾನು ಜೀವಿಸುವುದೇಕೆ? ಭಗವಂತ, ನೀನು ನನ್ನನ್ನು ಹೀಗೇಕೆ ಪರೀಕ್ಷಿಸುತ್ತಿರುವೆ? ನನ್ನ ಪ್ರಭುವಿನಿಂದ ದೂರವಾದಾಗಲೇ ನನ್ನ ಪ್ರಾಣವೇಕೆ ಹೋಗಲಿಲ್ಲ? ರಾಮನೇ ಇಲ್ಲದ ಮೇಲೆ ಸೀತೆಗೆ ಎಲ್ಲಿಯ ಬೆಲೆ? ಧಿಕ್ಕಾರವಿದೆ ನನಗೆ ಈ ಜೀವನದ ಮೇಲೆ. ಹೇ ವಿಧಾತ, ನನ್ನ ಪ್ರಾಣ ಹೋಗಲಿ, ಈ ಜೀವನ ಸಾಕು.
ಶಾಂತಳಾಗು ಪುತ್ರಿ. ನೋಡಿ ತಾಯಿ, ಆ ಪಾಪಿ ರಾವಣ ಏನು ಮಾಡಿದ್ದಾನೆ. ಸಾಕು, ನಾನು ಇನ್ನು ಜೀವಂತವಾಗಿರಲಾರೆ. ನಾನು ಇದೇ ಕ್ಷಣ ನನ್ನ ಪ್ರಾಣ ತ್ಯಾಗ ಮಾಡುತ್ತೇನೆ. ಇಲ್ಲ ಪುತ್ರಿ, ನೀನು ನೋಡ್ತಾ ಇರೋದೆಲ್ಲ ಅಸತ್ಯ. ಇದು ಅಧರ್ಮಿ ರಾವಣ ಮಾಡಿರೋ ಮಾಯೆ. ಪುತ್ರಿ, ನಿನ್ನ ಮಾತೆಯ ಮೇಲೆ ವಿಶ್ವಾಸ ಇಡು. ಮತ್ತೆ ಅದೇ ವಿಶ್ವಾಸದಿಂದ ರಾವಣನ ಷಡ್ಯಂತ್ರನ ನೋಡು. ಸತ್ಯ ತನ್ನಷ್ಟಕ್ಕೆ ನಿನ್ ಮುಂದೆ ಕಾಣುತ್ತೆ. ಮಾತೆ, ಇದು ನೀವು ಹೇಳಿದ್ದು ಸತ್ಯ ಮಾತೆ. ಅಲ್ಲಿ ಪುತ್ರಿ, ಇದು ಮಾಯಾನಗರಿ ಲಂಕೆ. ಇಲ್ಲಿ ರಾವಣ ನಿನ್ನ ವಿಶ್ವಾಸ ಮುರಿಯೋದಿಕ್ಕೆ ಅನೇಕ ರೀತಿಯ ಮಾಯೆ ಮಾಡ್ತಾನೆ. ಆದರೆ ನೀನು ನನ್ಮೇಲೆ ವಿಶ್ವಾಸ ಇಡು. ನೀನು ನನ್ನನ್ನ ಮಾತೆ ಅಂದಿಯಲ್ಲ, ಒಬ್ಬ ತಾಯಿಯ ಧರ್ಮನೇ ಪುತ್ರಿಗೆ ರಕ್ಷಣೆ ನೀಡೋದು. ನಾನು ಸದಾ ನಿನ್ನ ರಕ್ಷಣೆ ಮಾಡ್ತೀನಿ ಪುತ್ರಿ. ಪುತ್ರಿ, ನಾನು ಈ ಮೂರ್ತಿಯನ್ನ ನಿನಗೋಸ್ಕರ ಮಾಡಿದ್ದೀನಿ. ಇದು ಸದಾ ನಿನ್ನ ಬಳಿ ಇರಲಿ. ಜಗತ್ತಿನ ಯಾವ ಅಧರ್ಮವೂ ನಿನಗೆ ಮೋಸ ಮಾಡೋದಿಲ್ಲ. ತಾಯಿ, ಇಷ್ಟು ಸಜೀವವೆನಿಸುವ ಪ್ರತಿಮೆ, ಇದನ್ನು ನೋಡುತ್ತಿದ್ದರೆ ಇದನ್ನು ನೀವು ನಿಮ್ಮ ಕೈಗಳಿಂದಲ್ಲ, ಬದಲಿಗೆ ನಿಮ್ಮ ಮಮತೆ ಮತ್ತು ವಾತ್ಸಲ್ಯದಿಂದ ಈ ಪ್ರತಿಮೆ ಮಾಡಿದಂತಿದೆ. ಒಬ್ಬಳು ತಾಯಿ ತನ್ನ ಶಿಶುವಿಗೆ ಆಕಾರ ನೀಡಿದಂತೆ ಅದೇ ಭಾವದಿಂದ ನೀವು ಈ ಪ್ರತಿಮೆ ಮಾಡಿದ್ದೀರಿ. ಧನ್ಯವಾದ ತಾಯಿ. ನಿನ್ನ ಮಾತು ಸತ್ಯ ಪುತ್ರಿ. ನನಗಿರೋದು ಒಂದೇ ಆಸೆ, ಶ್ರೀರಾಮನನ್ನು ನನ್ನ ಪುತ್ರನಾಗಿ ಪಡೀಬೇಕು ಅನ್ನೋದು. ನನ್ನಿಚ್ಛೆ ಒಂದೇ, ಪ್ರಭು ಶ್ರೀರಾಮ ನನ್ನ ಗರ್ಭದಲ್ಲಿ ಮಗುವಾಗಿ ಜನಿಸೋವರೆಗೂ ನಾನು ಜೀವಂತವಾಗಿರಲೇಬೇಕು. ದೇವಿ, ಅಂದಿನಿಂದಲೂ ಮಾತೆ ತ್ರಿಜಟೆ ಶುದ್ಧ ಹೃದಯದಿಂದ ನನ್ನನ್ನು ಪುತ್ರನಾಗಿ ಪಡೆಯುವ ಅಭಿಲಾಷೆ ಹೊಂದಿದವಳು. ಪ್ರಭು, ಆ ಆಸೆಯಿಂದ ಇಲ್ಲಿಯವರೆಗೆ ಮಾತೆ ತ್ರಿಜಟೆಗೆ ಮುಕ್ತಿ ದೊರೆಯಲಿಲ್ಲವೇ? ದೇವಿ, ಎಲ್ಲಿಯವರೆಗೆ ಮನುಷ್ಯನ ಮನಸ್ಸಿನಲ್ಲಿ ಈಡೇರದ ಆಸೆಗಳು ಉಳಿಯುತ್ತವೆಯೋ ಅಲ್ಲಿಯವರೆಗೆ ಅವನ ಮುಕ್ತಿ ಹೇಗೆ ತಾನೇ ಸಾಧ್ಯ? ನನ್ನನ್ನು ಪುತ್ರನಾಗಿ ಪಡೆಯುವ ಇಚ್ಛೆಯಿಂದ ಮಾತೆ ತ್ರಿಜಟೆ ವರ್ಷಗಳವರೆಗೆ ಅಲೆದಾಡುತ್ತಲೇ ಇದ್ದಳು. ಕೊನೆಗೆ ಈ ವನಕ್ಕೆ ಬಂದು ಜಡವಾಗಿ ಬಿಟ್ಟಳು. ಮತ್ತೀಗ ಯುಗಗಳ ನಂತರ ಅವಳ ಆ ಅಭಿಲಾಷೆ ಪೂರ್ತಿಯಾಗುತ್ತಿದೆ. ಏಕೆಂದರೆ ಇಂದು ಕೃಷ್ಣನನ್ನು ಅವಳು ತನ್ನ ಗರ್ಭದಲ್ಲಿ ಧರಿಸಿದ್ದಾಳೆ ಮತ್ತು ತನ್ನ ಎಲ್ಲ ಸಂಬಂಧಗಳನ್ನು ತ್ಯಜಿಸಿ ಕೃಷ್ಣ ಇಂದು ಈ ರೀತಿ ಕೇವಲ ಮಾತೆ ತ್ರಿಜಟೆಗೆ ಆಕೆಯ ಪುತ್ರನಾಗಿದ್ದಾನೆ. ದೇವಿ, ಇವತ್ತೇನಾಗ್ತಿದೆ ನನಗೆ? ಯುಗ ಯುಗಗಳ ನನ್ನ ಆಸೆ ಈಡೇರ್ತಾ ಇದೆಯಾ? ಭಕ್ತಿ ಮೇಲೆ ಇಂಥ ಕೃಪೆ ತೋರಿಸೋದಿಕ್ಕೆ ಕೇವಲ ಭಕ್ತವತ್ಸಲ ಶ್ರೀರಾಮನಿಂದ ಮಾತ್ರ ಸಾಧ್ಯ. ಹಿಂದಿನ ಯುಗದ ಋಣ ತೀರಿಸಿದ ತ್ರಿಜಟೆಯ ಒಡಲೊಳು ತಾನೆಲೆಯಾದ ಮಾತೆಯೋರ್ವಳನು ತೊರೆಯುತ್ತ ಬಂದ ಇನ್ನೋರ್ವ ತಾಯ ಗರ್ಭದಿನಿಂದ ಬಂಧಗಳನ್ನು ತೊರೆಯುತ್ತ ಬಂದವನು ಋಣದ ಬಂಧವ ಮೆರೆವನೀವನು ಲೋಕವ ಪಾಲಿಪ ಲೀಲಾಧರನು ಋಣ ತೀರಿಸಿ ಜಗ ಉದ್ಧರಿಸುವನು ಹಿಂದಿನ ಯುಗದ ಋಣ ತೀರಿಸಿದ. ಈ ಬೆಂಕಿ ಎಷ್ಟೇ ಬಿರುಸಾಗಿದ್ರು ನನ್ನ ಮಗುವಿಗೆ ಅಪಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಪ್ರಾಣ ಕೊಟ್ಟಾದ್ರೂ ನನ್ನ ಮಗುನ ರಕ್ಷಿಸ್ತೀನಿ.
ಇದೆಂತ ಬೆಂಕಿ? ಏನ್ ಮಾಡಿದ್ರು ಆರ್ತಾ ಇಲ್ವಲ್ಲ. ಈ ಬೆಂಕಿ ಜಾಸ್ತಿ ಆಗಿ ನನ್ ಮಗುನ ತಲುಪಿದ್ರೆ ಅನರ್ಥನೇ ಆಗುತ್ತೆ. ನನ್ ಮಗುನ ಕಾಪಾಡೋದಿಕ್ಕೆ ಈ ಬೆಂಕಿಯಿಂದ ಪಾರಾಗ್ಲೇಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮಗನಾಗುತ್ತಲಿ ಅಸುರೆಯೊಡಲಲಿ ಕುಳಿತನು ಹರಿ ಲೀಲೆಯ ತೋರುತ್ತಲಿ. ಋಣವ ಸಲ್ಲಿಸುವ ದೇವನ ಮರ್ಮ ತ್ರಿಜಟೆಯ ಪಾಲಿಗೆ ತಾಯಿಯ ಧರ್ಮ. ರಕ್ಷಿಸಿದಳು ಮೂಜಗ ಪೊರೆವವನ ಶರಣೋದ್ಧಾರಕ್ಕೆ ನಿಂದಿರುವವನ. ಮಗನಾಗುತ್ತಲಿ ಅಸುರೆಯೊಡಲಲಿ ಕುಳಿತನು ಹರಿ ಲೀಲೆಯ ತೋರುತ್ತಲಿ. ಕುಳಿತನು ಹರಿ ಲೀಲೆಯ ತೋರುತ್ತಲಿ. ಮಾತೆ ತ್ರಿಜಟೆಯೇನೋ ತನ್ನ ಧರ್ಮ ನಿಭಾಯಿಸಿದ್ದಾಳೆ. ಈಗ ನೀವು ನಿಮ್ಮ ಧರ್ಮ ಪಾಲಿಸಿ ಪ್ರಭು. ಒಬ್ಬ ಪುತ್ರನ ರೂಪದಲ್ಲಿ ಮತ್ತು ಭಗವಂತನಾಗಿಯೂ. ಈಗ ನನಗಾಗ್ತಾ ಇರೋ ತಾಯ್ತನದ ಅನುಭವಕ್ಕಾಗಿ ನಾನು ಎಷ್ಟೋ ಯುಗಗಳಿಂದ ಕಾಯ್ತಾ ಇದ್ದೆ. ನಾರಾಯಣನ ಕೃಪೆಯಿಂದ ನನ್ನ ಯುಗಗಳ ಬಯಕೆ ಈಡೇರ್ತು. ಆದ್ರೆ ಮಗು, ನೀನು ಯಾರು? ನನ್ನ ಗರ್ಭಕ್ಕೆ ಹೇಗೆ ಬಂದೆ? ನೀನು ಯಾರಂತ ನನಗೆ ಗೊತ್ತೇ ಇಲ್ಲ. ಮಗು, ನನ್ನ ಗರ್ಭದಲ್ಲಿ ನೆಲೆಸಿ ನನಗೆ ಪೂರ್ಣತೆಯ ಅನುಭವ ನೀಡಿದ ನೀನು ಯಾರು? ನಿನ್ನ ತಾಯಿಗೆ ಹೇಳು ಮಗು, ನೀನು ಯಾರು? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಏನಿದು ಇಷ್ಟೊಂದು ಬೆಳಕು? ಪ್ರಭು, ಇಷ್ಟು ದಿನ ನನ್ನ ಗರ್ಭದಲ್ಲಿ ನೆಲೆಸಿದ್ದು ನೀನಾ? ಸಾಕ್ಷಾತ್ ನಾರಾಯಣ. ಆ ತ್ರಿಜಟೆ, ಯುಗ ಯುಗಗಳಿಂದ ನೀನು ನನ್ನನ್ನು ಪುತ್ರನಾಗಿ ಪಡೆಯುವ ಆಸೆಯಲ್ಲಿದ್ದೆ. ಮತ್ತು ಭಗವಂತ ಸದಾ ತನ್ನ ಭಕ್ತರ ಇಚ್ಛೆಗೆ ಅಧೀನನಾಗಿರುತ್ತಾನೆ. ಆದ್ದರಿಂದಲೇ ಇಂದು ನಿನ್ನ ಗರ್ಭದಲ್ಲಿ ನೆಲೆಸಿ ನಾನು ನಿನ್ನ ಪುತ್ರನೆನಿಸಿಕೊಂಡಿದ್ದೇನೆ. ಇಂದು ನಾನು ಕೇವಲ ನಿನ್ನ ಪುತ್ರ ಮಾತ್ರ ತ್ರಿಜಟೆ. ಹೇ ನಾರಾಯಣ, ಹೇ ಭಕ್ತವತ್ಸಲ, ಇವತ್ತು ನೀನು ನಿನ್ನ ಧರ್ಮಿ ಭಕ್ತಿಯ ಎಲ್ಲ ಇಚ್ಛೆಯನ್ನು ಪೂರ್ತಿಗೊಳಿಸಿದೆ. ಪ್ರಭು, ಇನ್ನು ನನಗೆ ಯಾವ ಆಸೆಯೂ ಉಳಿದಿಲ್ಲ, ಯಾವ ಅಭಿಲಾಷೆಯೂ ಇಲ್ಲ ಪ್ರಭು. ಪ್ರಭು, ಇನ್ನು ಒಂದೇ ಒಂದು ಕೃಪೆ ತೋರಿ ನನ್ನನ್ನು ನಿಮ್ಮ ಚರಣಗಳಿಗೆ ಅರ್ಪಿಸಿಕೊಳ್ಬೇಕು. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇದೆಲ್ಲಕ್ಕೆ ಬಂದೆ ನಾನು? ನನ್ನ ಸುಡಕ್ ಬಂದಿದ್ದ ಬೆಂಕಿನೂ ಇಲ್ಲಿ ಕಾಣಿಸ್ತಿಲ್ಲ. ನಂಗೆ ಆಶ್ರಯ ಕೊಟ್ಟ ಆ ಮರನೂ ಇಲ್ಲಿ ಕಾಣಿಸ್ತಿಲ್ವಲ್ಲ. ಅಮ್ಮ ಹೇಳಿ ಸತ್ಯನೇ, ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ ಯಾವುದೇ ಸಮಸ್ಯೆನೂ ಇರೋದಿಲ್ಲ. ಇದರ ಅರ್ಥ ತಿಳಿಯಿತು ಪ್ರಭು. ತ್ರಿಜಟೆಯ ಉದ್ಧಾರಕ್ಕಾಗಿ ನೀನು ಈ ಸಂಪೂರ್ಣ ಲೀಲೆಯನ್ನು ರಚಿಸಿದೆಯಲ್ಲವೇ? ನಿನ್ನ ಲೀಲೆ ಅಪಾರ ಪ್ರಭು. ನಿನ್ನ ಭಕ್ತರ ಪ್ರತಿಯೊಂದು ಇಚ್ಛೆ, ಪ್ರತಿಯೊಂದು ಮನೋಕಾಂಕ್ಷೆಯನ್ನು ಪೂರ್ತಿಗೊಳಿಸುವೆಯಲ್ಲ. ಇಂತಹ ಭಕ್ತವತ್ಸಲ ಭಗವಂತನಿಗೆ ನನ್ನ ಸಹಸ್ರ ಪ್ರಣಾಮ. ಎಲ್ ಹೋದ ಯಶೋದೆಯ ಕಂದ? ನದಿಯಲ್ಲಿ ಮುಳುಗಿದ್ನ ಅಥವಾ ಮರ ತಿಂದು ಹಾಕ್ತಾ? ಇದೇನು, ಅವನು ಯಾವಾಗ್ಲೋ ಇಲ್ಲಿಂದ ಹಾದು ಹೋಗಿದ್ದಾನೆ. ಆದ್ರೆ ಹೇಗೆ? ಒಬ್ಬ ಚಿಕ್ಕ ಬಾಲಕ ರಾಹುವಿನ ಪ್ರಭಾವವನ್ನ ಹೇಗ್ ಮೀರಕ್ ಸಾಧ್ಯ?
ಇದು ಕೇವಲ ಆಕಸ್ಮಿಕನಾ ಅಥವಾ ವಿಷ್ಣುವಿನ ಲೀಲೆನಾ? ಇದನ್ನು ಅರಿಯಲೇಬೇಕು. ಕೃಷ್ಣ, ನೀನು ರಾಹುವಿನ ದೃಷ್ಟಿಯಿಂದ ಎಂದೂ ಮರೆಯಾಗಲ್ಲ. ಏಕೆಂದ್ರೆ ರಾಹುವಿನ ದೂರದೃಷ್ಟಿ ನಿನ್ನ ಮೇಲೆ ಮತ್ತು ನಿನ್ನ ಅಮ್ಮನ ಮೇಲೂ ಇದೆ. ನಾನ್ ಮನೇಲಿದ್ದಾಗ ನನ್ಗೆ ಇಷ್ಟೊಂದು ಹಸು ಆಗೋದೇ ಇಲ್ಲ. ಆದ್ರೆ ಕಾಡಲ್ಲಿ ಯಾಕೆ ಇಷ್ಟು ಹಸು ಆಗ್ತಿದೆ? ಅಮ್ಮ ಏನೋ ಮನೆಯಿಂದ ಕಳಿಸ್ಬಿಟ್ಲು. ಬೆಣ್ಣೆ ತಿನ್ಸಾದ್ರೂ ಕಳಿಸ್ಬೇಕಾಗಿತ್ತು. ಬುತ್ತಿ, ಅಮ್ಮ ನನ್ಗೆ ಬುತ್ತಿ ಯಾಕೆ ಕೊಟ್ಟಿದ್ದಾಳೆ? ಇದ್ರಲ್ಲಿ ಏನಾದ್ರೂ ಇದ್ರಲ್ಲಿ ಬೆಣ್ಣೆ ಇರ್ಲೇಬೇಕು. ಬೆಣ್ಣೆ, ನನ್ ಗೊತ್ತಿತ್ತು. ಅಮ್ಮ ನನ್ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು ನನ್ಗೆ ಬೆಣ್ಣೆ ಕೊಡೋದನ್ನ ಮಾತ್ರ ಮರೆಯೋದಿಲ್ಲ. ಎಲ್ಲಿ ತನಕ ಪ್ರಜಾಮಂಡಲದವರಿಗೆ ಮತ್ತು ಗೋಪಾಲಿಕರಿಗೆ ಬೆಣ್ಣೆ ಸಿಗೋದಕ್ಕೆ ಪ್ರಾರಂಭ ಆಗೋದಿಲ್ವೋ ಅಲ್ಲಿವರೆಗೆ ನಾನು ಬೆಣ್ಣೆ ತಿನ್ನೋದಿಲ್ಲ. ಇದು ನನ್ನ ಪ್ರತಿಜ್ಞೆ. ಈ ಹಸುವಿಂದ ನಾನು ನನ್ನ ಪ್ರತಿಜ್ಞೆನು ಮರ್ತ್ಬಿಟ್ಟಿದ್ದೆ. ಅಮ್ಮ ಹೇಳ್ತಾಳೆ, ಪ್ರಾಣ ಹೋದ್ರೂ ಪ್ರತಿಜ್ಞೆ ಮುರಿಬಾರ್ದು. ನನ್ಗೆ ಎಷ್ಟೇ ಹಸು ಆದ್ರೂ ಪರವಾಗಿಲ್ಲ, ನಾನು ನನ್ನ ಪ್ರತಿಜ್ಞೆ ಮಾತ್ರ ಮುರಿಯೋದಿಲ್ಲ. ನನ್ ಕೊಟ್ಟ ಮಾತನ್ನ ಉಳಿಸ್ಕೋತೀನಿ. ಹಸಿವು ಜಾಸ್ತಿ ಆಗ್ತಾನೆ ಇದೆಯಲ್ಲ, ಏನ್ ಮಾಡ್ಲಿ? ಹಣ್ಣು, ಇಷ್ಟೊಂದು ಹಣ್ಣು. ಇವತ್ ನಾನು ಹೊಟ್ಟೆ ತುಂಬಾ ಅಷ್ಟು ಹಣ್ಣು ತಿಂತೀನಿ. ಅಮ್ಮ, ಅಮ್ಮ, ನನ್ ಕಾಲಿಗೆ ಮುಳ್ಳು ಚುಚ್ಚಿದೆ. ಅಮ್ಮ, ಅಮ್ಮ, ನಂಗೆ ತಡೆಯಕ್ಕಾಗ್ದೇ ಇರೋ ಅಷ್ಟು ನೋವಾಗ್ತಿದೆ. ಅಮ್ಮ. ನಾರಾಯಣ ನಾರಾಯಣ. ಪ್ರಭು, ನಂದ ಪುತ್ರನೇ ಸ್ವತಃ ಪರಮಾವತಾರಿ. ಈ ಜಗತ್ತಿನ ವೇದನೆ ನೋವನ್ನು ದೂರ ಮಾಡಲು ಶಕ್ತನಾದವನು. ಆದರೆ ಒಂದು ಸಣ್ಣ ಮುಳ್ಳು ಚುಚ್ಚಿದ ಕಾರಣ ಅವನಿಗೆ ಇಷ್ಟೊಂದು ನೋವೇ? ಇದಕ್ಕೆ ಕಾರಣವೇನು ಪ್ರಭು? ದೇವರ್ಷಿ, ಆ ಮುಳ್ಳು ಕೃಷ್ಣನ ಚರಣದ ಒಂದು ವಿಶೇಷ ಸ್ಥಾನಕ್ಕೆ ನಾಟಿದೆ. ಅದನ್ನೇ ಪದ್ಮವೆನ್ನುತ್ತೇವೆ. ಇದೇ ಪದ್ಮದೊಳಗೆ ಜಗತ್ತಿನ ಸಮಸ್ತ ಭಾವ ಸಂವೇದನೆಗಳು ಅಡಗಿವೆ. ಆ ಸ್ಥಾನದಲ್ಲಿಯೇ ಕೃಷ್ಣನು ಜಗತ್ತಿನ ಎಲ್ಲ ಸುಖ ಮತ್ತು ದುಃಖಗಳನ್ನು ತನ್ನೊಳಗೆ ಅಡಗಿಸಿರುವುದು. ಆದ್ದರಿಂದ ಮುಳ್ಳು ನಾಟಿದ್ದು ಕೃಷ್ಣನ ಜೀವನದಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣ ಘಟನೆ. ದೇವರ್ಷಿ. ನಾರಾಯಣ ನಾರಾಯಣ. ನನಗೆ ಅರ್ಥವಾಗಲಿಲ್ಲ ಪ್ರಭು. ದೇವರ್ಷಿ, ಕೃಷ್ಣ ಈ ಜಗತ್ತಿನಲ್ಲಿ ಜನ್ಮಿಸಲು ಒಂದು ನಿರ್ದಿಷ್ಟ ಉದ್ದೇಶವಿದೆ. ಎಂದಿಗೆ ಕೃಷ್ಣನ ಉದ್ದೇಶ ಪೂರ್ತಿಯಾಗುವುದೋ ಮತ್ತವನ ಪದ್ಮಗಳಲ್ಲಿ ಅಡಗಿದ ಭಾವಗಳೆಲ್ಲ ಮುಗಿಯುವುದೋ ಆ ದಿನವೇ ಜಗತ್ತಿನಲ್ಲಿ ಕೃಷ್ಣನ ಯಾತ್ರೆ ಸಮಾಪ್ತವಾಗುತ್ತದೆ. ಇಂದು ಕೃಷ್ಣನಿಗೆ ಸಂವೇದನೆಗಳಿಂದ ತುಂಬಿದ ಪದ್ಮದ ಅದೇ ಜಾಗದಲ್ಲಿ ಮುಳ್ಳು ನಾಟಿದೆ. ಇದೇ ಕಾರಣಕ್ಕೆ ಕೃಷ್ಣ ಇಂದು ಇಷ್ಟು ವ್ಯಥಿತನಾಗಿದ್ದಾನೆ.